ಯಾಕೆ ನಿಮ್ಮಲ್ಲಿ ಕಾರ್ಯಕರ್ತರು ಇಲ್ವಾ? ಇದೇನ್ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನ ಮಾಡಕ್ ಹೋಗ್ಬೇಡ್ರಿ. ಟಿಕೆಟ್ ಬೇರೆಯವ್ರಿಗೆ ಕೊಡಕ್ ಅವಕಾಶನೇ ಇಲ್ವಾ ನಿಮಗೆ? ಈ ಕಡೆ ಅಭಿವೃದ್ಧಿ ಆಗ್ಬೇಕಂದ್ರೆ ಒಳ್ಳೆ ವ್ಯಕ್ತಿಗೆ ಆರಿಸಿ ತರಬೇಕು. ಅವು ಚೋಳು ಬಿಡ್ತಾರ, ಯಾಕೆ ಎದ್ರಲ್ಲ. ಮುಸ್ಲಿಂ ಸಮುದಾಯದವರು ಕೇಳೋದ್ರಲ್ಲಿ ತಪ್ಪಿಲ್ಲ. ಆಸ್ಪತ್ರೆಯಲ್ಲಿ ಸ್ಕೂಲ್ ಕಾಲೇಜುಗಳಾಗ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಈ ಕಡೆ ಭಾಗ. ಸುಮ್ನೆ ಬಂದ್ ಸ್ಟೇಜ್ ಮೇಲೆ ಪೋಸ್ ಕೊಡೋದು ಅವೆಲ್ಲ ನಮ್ಗೆ ಬೇಡ. ಒಂದು ಶಾಲೆ ಇಲ್ಲ, ಒಬ್ರಿಗೆ 2000 ಬಂದ್ರೆ ಇನ್ನೊಬ್ರಿಗೆ ಬಂದಿರಲ್ಲ. ಇಂಥ ಸರ್ಕಾರ ತಗೊಂಡು ಏನ್ ಮಾಡ್ತೀರಿ ಸರ್? ಚುನಾವಣೆ ಗೆಲ್ಲಕ್ಕೆ ಗುಣ ಮತ್ತೆ ಹಣ ಎರಡು ಬೇಕು. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಕಾವು ಸದ್ಯ ರಾಜ್ಯದಲ್ಲಿರೋದು ಗ್ಯಾರಂಟಿ ಸರ್ಕಾರ. ಅದರ ಅಮೂಲಾಗ್ರ ಪಾಲು ಮಹಿಳೆಯರಿಗೆ. ಇಲ್ಲಿ ಕೂಡ ಮತದಾರರಿದ್ದಾರೆ, ಮಹಿಳಾ ಮತದಾರ, ಅವ್ರನ್ನೇ ಮಾತಾಡ್ಸೋಣ. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಅವ್ರ ಸಪೋರ್ಟ್ ಯಾರಿಗೆ ಅಂತ. ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನಾವು ಪದ್ಮಾ ಜಾಧವ್ ಅಂತ. ಏನ್ ಮಾಡ್ತೀರಾ ನೀವು? ನಾವು ಹೌಸ್ ವೈಫು. ಸಮಾಜ ಸೇವೆಯನ್ನು ಮಾಡ್ತಾ ಇದೀವಿ. ಸಮಾಜ ಸೇವೆ ಉತ್ತಮವಾಗಿ ನಡಿಬೇಕಂದ್ರೆ ಎಂತವ್ರ ಅಧಿಕಾರಕ್ಕೆ ಬರ್ಬೇಕು? ಒಳ್ಳೆಯವರು, ಉತ್ತಮರ ಅಧಿಕಾರಕ್ಕೆ ಬರಬೇಕು. ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ನಾವು ಹೇಳೋದಾದ್ರೆ ನಮ್ಮ ಹಿಂದೂಗಳು ಉಳಿಬೇಕು, ದೇಶವನ್ನು ಉಳಿಸ್ಬೇಕು, ಭಾರತ ಮಾತೆಯನ್ನು ಉಳಿಸ್ಬೇಕು. ಭಾರತ ಮಾತೆಯಲ್ಲಿ ಎಲ್ಲಾ ತರ ಜನಾಂಗ ಇದ್ದಾರೆ, ನಾವು ಎಲ್ಲಾ ಜನಾಂಗನೂ ಒಪ್ಪುತ್ತೀವಿ. ಎಲ್ಲರೂ ಸೌಹಾರ್ದದಿಂದ ಜೀವನ ಮಾಡಬೇಕು, ಎಲ್ಲರೂ ಸುಖವಾಗಿರ್ಬೇಕು, ಎಲ್ಲಾ ಜಾತಿಯವರು ಸುಖವಾಗಿರ್ಬೇಕು. ನಾವು ಹಿಂದೂಗಳು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ಬೇಕು. ನಮ್ಗೇನಪ್ಪ ಒಳ್ಳೆ ಆಡಳಿತ ನಡೆಸಲಿ ಅಂತ ನಾವು BJP ಅದಕ್ಕೆ ಯಾರಿಗೆ ಒಂದು ಕೊಟ್ಟರು ನಾವು ಸ್ವೀಕಾರ ಮಾಡ್ತೀವಿ, ಅವ್ರಿಗೆ ವೋಟ್ ಹಾಕ್ತೀವಿ. ನಾವು ಯಾರೇ ನಿಲ್ಲಿ, ಅವರು ಮುಸ್ಲಿಮ್ಸೇ ನಿಲ್ಲಿ, ನಮ್ಮ ಹಿಂದೂಗಳನ್ನಿಲ್ಲಿ, ಯಾರೇ ಜಾತಿಯವ್ರು ನಿಲ್ಲಿ, ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ. ಯಾರಾದ್ರೂ ನಮ್ಮ ಪಕ್ಷದಲ್ಲಿ BJP ಪಕ್ಷದಲ್ಲಿ ಯಾರೇ ನಿಂತ್ಕೊಳ್ಳಿ ಅವ್ರಿಗೆ ನಾವು ಬೆಂಬಲ ಅಂತ ಬಿಜೆಪಿ ಪಕ್ಷದಲ್ಲಿ ಮುಸ್ಲಿಮರು ನಿಂತರು ಕೊಡ್ತೀವಿ ಇರ್ಲಿ. ಅವರು ನಮ್ಮವರೇ, ಅವರು ಬೇರೆ ಅಲ್ಲ, ಅವರು ನಮ್ಮಂಗ ರಕ್ತ ಮಾಂಸದಿಂದನೇ ಕೂಡಿರೋ ಅವರು ಒಂದು ವ್ಯಕ್ತಿ. ಎಲ್ಲರೂ ಸನಾತನ ಧರ್ಮದಿಂದ ಹುಟ್ಟಿರೋದು ಅವರು ಕೂಡ. ಅವರು ತಿಳ್ಕೋಬೇಕು, ತಿಳ್ಕೊಂಡ್ರೆ ಪುರಾತನದಿಂದ ತಿಳ್ಕೊಂಡ್ರೆ ಎಷ್ಟೋ ಜನ ನಮ್ಮ ಭಗವದ್ಗೀತೆ ಓದ್ತಾ ಇದ್ದಾರೆ. ನಾನು ನೋಡಿದ್ದೀನಿ, ಎಷ್ಟೋ ಜನ ಕೌನ್ಸಿಲರ್ಗಳು ಮುಸ್ಲಿಮ್ಸ್ ಭಗವದ್ಗೀತೆ ಓದ್ತಾ ಇದ್ದಾರೆ, ತಿಳ್ಕೊಂಡಿದ್ದಾರೆ. ನಾವು ಎಲ್ಲಿ ಚೆನ್ನಾಗಿ ಹೇಳ್ತಿದ್ದೀರಾ ಅಂದ್ರೆ ನೋಡಿ ವೀಕ್ಷಕರೇ, ಖಂಡಿತ ಅವ್ರ ಮಾತು ವೈರಲ್ ಆಗುತ್ತೆ. ನಮಗೆ ಮುಸ್ಲಿಂ ಓಟೇ ಬೇಡ ಅನ್ನುವಂತ ಬಿಜೆಪಿ ನಾಯಕರ ನಡುವೆ ಮುಸ್ಲಿಮ್ರಿಗೆ ಅವಕಾಶ ಕೊಟ್ಟರು ನಾವು ಓಟ್ ಹಾಕ್ತಿವಿ ಅಂತಿದ್ದೀರಲ್ಲ? ಹೌದು, ಆಗ್ತೀವಿ. ಅವರು ಬೇಕು ನಮಗೆ ಏನು ಸೌಹಾರ್ದದಿಂದ ಇಂಡಿಯಾ ಉಳಿಬೇಕಂದ್ರೆ, ಭಾರತ ಮಾತೆ ಉಳಿಬೇಕಂದ್ರೆ ಅವರು ನಮಗೆ ಬೇಕು. ಇದೇನು ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನ ಮಾಡಕ್ ಹೋಗ್ಬೇಡ್ರಿ. ಶಂಕರಪ್ಪರು ಬೇಕು, ಸಿದ್ದಣ್ಣರು ಬೇಕು, ಯಶವಂತರಾವ್ ಬೇಕು, ಅಜಯ್ ಕುಮಾರ್ ಬೇಕು, ನಾನು ಬೇಕು, ನೀವು ಬೇಕು, ಎಲ್ಲರೂ ಬೇಕು. ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಬೇಕು. ನಮಗೆ ಅವ್ರ ಹೆಸರು ಬರಲ್ಲ, ಅವರು ಬೇಕು ನಮಗೆ. ಅವರು ನಾವು ಅಣ್ಣ ತಮ್ಮನೆ, ಅವರು ಉಳಿಲಿ, ಅವರು ನಿಂತ್ರೆ ಅವ್ರಿಗೂ ನಾವು ಓಟ್ ಹಾಕ್ತೀವಿ. ಆಯ್ತು ಮೇಡಮ್, ದಾವಣಗೆರೆ ದಕ್ಷಿಣದಲ್ಲಿರೋ ಸಮಸ್ಯೆ ಏನು? ಸಮಸ್ಯೆ ಏನಿಲ್ಲ ರೀ, ಈ ಸುಮ್ನೆ ಸಣ್ಣವು ಇವು ಹಾವು ಚೋಳು ಬಿಡ್ತಾರ, ಯಾವಕ್ಕೂ ಎದ್ರಲ್ಲ. ಭಾರತ ಮತ್ತೆ ಯಾವಕ್ಕೂ ಎದ್ರಲ್ಲ. ಈ ಹಾವು ಮುಂಗ್ಸಿ ಚೋಳಿಗೆ ಎದ್ರಂತ ಜನನೇ ಇಲ್ಲ ಇಲ್ಲಿ ದುಗಂಪೇಟೆಗೆ. ಆರ್ಯಾರು ಆ ಕಾಲದಿಂದ, ಶಿವಾಜಿ ಮಹಾರಾಜ್ ಕಾಲದಿಂದನೂ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದ್ರಾಗೆ ಬೆಳೆದಿದ್ದಾರೆ. ಮತ್ತೆ ನಾವು ಬೆಂಗಳೂರಲ್ಲಿ ಕುತ್ಕೊಂಡು ದಾವಣಗೆರೆ ರಾಜಕೀಯ ನೋಡುವಾಗ ಇಲ್ಲಿ ಸಾಕಷ್ಟು ಬಣ ಬಡಿದಾಟ ಇದೆ. ರೇಣುಕಾಚಾರ್ಯ ಅವ್ರ ಟೀಮೇ ಸಪ್ರೇಟು, GM ಸಿದ್ದೇಶ್ವರ ಅವ್ರ ಟೀಮೇ ಸಪ್ರೇಟು, ಈ ಕಡೆ ಬಂದ್ರೆ ಕಾಂಗ್ರೆಸ್ ಇಂದ ಶಾಮ್ನೂರ್ ಅವ್ರ ಫ್ಯಾಮಿಲಿನ ಸಪ್ರೇಟು ಅಂತ. ಆ ತರ ಇದೆಯಾ ನಿಮ್ಮ ಬಿಜೆಪಿಲಿ ಬಣ ಬಡಿದಾಟ? ನನಗೆ ಅನಿಸಿದ ಮಟ್ಟಿಗೆ ಇಲ್ಲ ರೀ. ಅವ್ರು ಒಂದ್ ರೂಮ್ನ ಕುತ್ಕೊಂಡು ಎಲ್ಲರೂ ಕೈ ಕುಲ್ಕೊಂಡು ಊಟ ಮಾಡ್ತಾರೆ. ಸುಮ್ನೆ ಬಂದ್ ಸ್ಟೇಜ್ ಮೇಲೆ ಪೋಸ್ ಕೊಡೋದು ಅವೆಲ್ಲ ನಮಗೆ ಬೇಡ. ನಾವು ಹಿಂದೂ ಜನಾಂಗದಾಗ ಅವರು ಬೇಕು ನಮಗೆ. ಎಲ್ಲಾ ಜಾತಿಯರು ಒಗ್ಗೂಡಿ ನಾವು ಮುಂದೆ ಬರಕ್ಕೆ ನಾವು ಭಾರತ ಮಾತೆನ ನಾವು ಉಳಿಸ್ಬೇಕು. ಅಭ್ಯರ್ಥಿ ಯಾರೇ ಆಗ್ಲಿ ಪಕ್ಷ ಬಿಜೆಪಿ. ನಾನು ಹೇಳ್ತೀನಲ್ರಿ, ಇವನ್ ಮುಸ್ಲಿಮ್ಸೇ ನಿಂತ್ಕೊಳ್ಳಿ, ನಮ್ಮ ಯಶವಂತರಾವ್ ನಿಂತ್ಕೊಳ್ಳಿ, ಯಾರೇ ನಿಂತ್ಕೊಳ್ಳಿ, ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಚೇತನ ಶಿವಕುಮಾರ್, ಪ್ರೇರಣಾ ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷರು, ಸಂಸ್ಥಾಪಕರು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಂದು. ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಏನಾಗಿದೆ ಅಂದರೆ ಕುಟುಂಬ ರಾಜಕಾರಣ ಅನ್ನೋದು ತುಂಬ ನಡೀತಾ ಇದೆ. ಯಾಕಂದರೆ ಈಗ ಕುಟುಂಬದಲ್ಲಿರ್ತಕ್ಕಂಥ ಈಗ MP ಆಗಿರಬಹುದು ಮಹಿಳೆ ಕುಟುಂಬದಲ್ಲಿದ್ದಾರೆ, ಈಗ ಜಿಲ್ಲಾ ಮಂತ್ರಿಗಳು ಕುಟುಂಬದಲ್ಲಿದ್ದಾರೆ. ಈಗ ಮತ್ತೆ ಅವ್ರ ಮಗನನ್ನು ದಕ್ಷಿಣ ವಿಧಾನಸಭಕ್ಕೆ ಟಿಕೆಟ್ ಕೊಡಬೇಕು ಅಂಥೇಳಿ ಅವರ ಮಗನನ್ನು ನಿಲ್ಲಿಸ್ತಾ ಇದ್ದಾರೆ. ಇದಕ್ಕೆ ಅವರಲ್ಲಿ ಕಾಂಗ್ರೆಸ್ನವ್ರಿಗೆ ನಾನು ಕೇಳೋದು ಒಂದು, ಯಾಕೆ ನಿಮ್ಮಲ್ಲಿ ಕಾರ್ಯಕರ್ತರು ಇಲ್ವಾ? ಯಾಕಂದರೆ ನಿಮ್ಮಲ್ಲಿ ಹಿರಿಯರಿಲ್ವಾ? ಯಾಕಂದರೆ ನೀವು ಟಿಕೆಟ್ ಬೇರೆಯವ್ರಿಗೆ ಕೊಡೋಕ್ಕೆ ಅವಕಾಶನೇ ಇಲ್ವಾ ನಿಮಗೆ? ಯಾಕೆ ನೀವೇ ಕುಟುಂಬ ರಾಜಕಾರಣ ಮಾಡಿದರೆ ನೀವು ಸ್ಥಳೀಯರನ್ನ ಹೆಂಗೆ ಗುರುತಿಸ್ತೀರಾ? ನಾನು ಕೇಳ್ತಾ ಇರೋದು. ಯಾಕಂದರೆ ಈಗ ಸುಮಾರು ಜನ ದುಡ್ದಿರ್ತಾರೆ, ದುಡ್ದಿರೋರಿಗೆ ಅವಕಾಶ ಬೇಕಲ್ವಾ? ಈಗ ಅವ್ರು ಕಾಂಗ್ರೆಸ್ನವರು, ಇವರು ಮುಸ್ಲಿಂ ಸಮುದಾಯದವರು ಕೇಳೋದ್ರಲ್ಲಿ ತಪ್ಪಿಲ್ಲ, ಅವರಿಗೂ ಒಂದು ಅವಕಾಶ ಕೊಡ್ಬೋದಲ್ಲ. ಅವರೇ ಕೊಡ್ತಾ ಇಲ್ಲ. ಈಗ ಕಾಂಗ್ರೆಸ್ ಟಿಕೆಟ್ ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರು ಕೊಡ್ಬೇಕು. ಯಾಕಂದ್ರೆ ಅವರು 40 ವರ್ಷದಿಂದ ದುಡಿದಿದ್ದಾರೆ, 50 ವರ್ಷದಿಂದ ದುಡಿದಿದ್ದಾರೆ ಅಂತ ಸುಮಾರು ಮಾಧ್ಯಮಗಳಲ್ಲಿ, ಪತ್ರಿಕಾದಲ್ಲಿ ನಾವು ಕೂಡ ವೈಯಕ್ತಿಕವಾಗಿ ನೋಡ್ತಾ ಇದ್ದೀವಿ. ಹಾಗಾಗಿ ಈಗ ನಮ್ಮ ದಕ್ಷಿಣ ವಿಧಾನಸಭಾದಲ್ಲೇ ಅವರು ಇಷ್ಟು ವರ್ಷ MLA ಆಗಿ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿದಾಗ ಏನಾಗಿದೆ ಅಂದರೆ ಇಲ್ಲಿ ನಮಗೆ ಒಳ್ಳೆ ಒಂದು ಶಾಲೆ ಇಲ್ಲ,
ಕಾಲೇಜ್ ಇಲ್ಲ, ಆಮೇಲೆ ಒಳ್ಳೆ ಕ್ರೀಡಾಂಗಣ ಇಲ್ಲ, ಬೇಕಾದಂಥ ಸುವ್ಯವಸ್ಥೆ ಆದ ಒಂದು ಹಾಸ್ಪಿಟ್ಲ್ ಇಲ್ಲ, ಇಲ್ಲಿ ಏನು ಅಭಿವೃದ್ಧಿನೇ ಆಗಿಲ್ಲ. ಹಾಗಾಗಿ ನಾವು ಯಾವ ವ್ಯಕ್ತಿಗೆ ಓಟ್ ಹಾಕಬೇಕು? ಈ ಸರಿ ನಾವು ಎಲ್ಲರೂ ಕೂಡ ಮನದಟ್ಟು ಮಾಡಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಒಳ್ಳೆಯವರಿಗೆ ಎಲ್ಲರೂ ಸೇರಿ ಓಟ್ ಮಾಡಿ ಗೆಲ್ಲಿಸ್ರಿ. ಯಾಕಂದರೆ ಇವಾಗ ಈಗಿನ ವಾತಾವರಣದಲ್ಲಿ ನೋಡ್ತಾ ಇದ್ರೆ, ಇವಾಗ ಸರ್ಕಾರ ನೋಡಿದರೆ ಈಗ ಇದೇ ಸಿದ್ದರಾಮಯ್ಯ ಗ್ಯಾರಂಟಿ ಅಂತಾರೆ. ಒಬ್ಬರಿಗೆ 2,000 ಬಂದರೆ ಇನ್ನೊಬ್ರಿಗೆ ಬಂದಿರಲ್ಲ. ಆಮೇಲೆ 5 ಪಂಚ ಗ್ಯಾರಂಟಿ ಅಂತಾರೆ. ಬಸ್ನವ್ರು ನೋಡಿದ್ರೆ ಫ್ರೀ ಟಿಕೆಟ್ ಅಂತಾರೆ. ಫ್ರೀ ಟಿಕೆಟ್ ಬಸ್ ತಗೊಂಡೋದ್ರೆ ನಿಲ್ಸಲ್ಲ ರೀ, ಮುಂದೋಗ್ತೀವಿ ಅಂತ ಮುಲಾಜಿಲ್ದೆಲ್ಲ ಹೇಳ್ತಾರೆ. ಇಂಥ ಸರ್ಕಾರ ತಗೊಂಡು ಏನು ಮಾಡ್ತೀರಿ? ಮುಂದೆ ಬರ್ತಕ್ಕಂಥ BJP ಸರ್ಕಾರಕ್ಕೆ ತಾವೆಲ್ಲರೂ ಒತ್ತು ಕೊಟ್ಟು BJPಯಿಂದ ಟಿಕೆಟ್ ಯಾರಿಗೆ ಕೊಡಲಿ, ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀವಿ. ಮತ್ತು ಎಲ್ಲರೂ ಕೂಡ BJPಗೆ ಸಪೋರ್ಟ್ ಮಾಡಿರಿ ಅಂತಲೇ ಹೇಳ್ತಿದ್ದೀನಿ ರೀ. ಮೇಡಮ್ ಹೇಳ್ತಿದ್ರು, ನೀವು ಹೇಳ್ತಾ ಇದ್ರಿ ಯಾರಿಗೆ ಟಿಕೆಟ್ ಕೊಟ್ಟರು BJPಲಿ ನಾವು ಗೆಲ್ಲಿಸ್ತೀವಿ, BJP ಅಧಿಕಾರಕ್ಕೆ ಬರಬೇಕು ದಕ್ಷಿಣದಲ್ಲಿ ಅಂತ. ವಿನಯ್ ಕುಮಾರ್, GB ವಿನಯ್ ಕುಮಾರ್ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಿದ್ದಾರೆ. ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು ಅಂತಾರೆ. ಮೊನ್ನೆ ಅವ್ರದ್ದೊಂದು ವಿಡಿಯೋ ನೋಡಿದೆ, ನನಗೂ BJP ಟಿಕೆಟ್ ಸಿಕ್ಕರೆ ಈಗ ನ್ಯೂಟ್ರಲ್ ಆಗಿದ್ದಾರೆ, ನಾನು ಸ್ಪರ್ಧಿ ಆಸ್ಪರೆಂಟ್ ಅಂತ. ಓಕೆನಾ? ಇವಾಗ ಏನಾಗಿದೆ ಅಂದರೆ ಸರ್, BJPಯಲ್ಲಿ ಸ್ವಲ್ಪ ನಮ್ಮ ಹಳೆ ಮುಖಗಳು ನೋಡ್ತಾರೆ. ಆಮೇಲೆ ನಮ್ಮ ವಾತಾವರಣದಲ್ಲಿ ಏನಾಗಿದೆ ಅಂದರೆ ಜನಸ್ಪಂದನೆ ಮೇನ್. ಜನಸ್ಪಂದನೆ, ಜನಕ್ಕೆ ಸ್ಪಂದಿಸೋದಾಗಿರ್ಬೋದು, ಕಷ್ಟ ಕಾರ್ಪಣ್ಯಗಳಿಗೆ ಯಾರು ಮೊದಲು ಹೋಗ್ತಾರೋ, ಆಮೇಲೆ ಯಾರಿಗೆ ಆತ್ಮೀಯರಾಗಿರ್ತಾರೋ ಅವರಿಗೆ ಒಂದು ಸ್ವಲ್ಪ ಟಿಕೆಟ್ ಕೊಟ್ಟರೆ ನಮಗೆ ಭಾಳ ತುಂಬ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಈ ವಿನಯ್ ಕುಮಾರ್ ಅವರು ಇನ್ನೂ ಈಗ ತಾನೇ ಬಂದಿರೋವಂಥವ್ರು. ಇನ್ನೂ ಸ್ವಲ್ಪ ರಾಜಕೀಯದಲ್ಲಿ ಇನ್ನೂ ಸ್ವಲ್ಪ ತಿಳುವಳಿಕೆ ತುಂಬ ಬೇಕು ಅವರಿಗೆ. ಯಾಕಂದರೆ ಈಗ ಸುಮಾರಾಗಿ ಈಗ 4, 5, 8, 10 ಎಲೆಕ್ಷನ್ ಮಾಡಿರ್ತಾರೆ. ಅಂತ ಸ್ವಲ್ಪ ಹಿರಿಯರಿಗೆಲ್ಲ ಕೊಟ್ಟರೆ ನಮಗೂ ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರ್ತಾರೆ, ತುಂಬ ಎಲ್ಲ ಕಡೆನೂ ಅಡ್ಡಾಡಿರ್ತಾರೆ. ಇಲ್ಲಪ್ಪ ಇಂಥ ವ್ಯಕ್ತಿ ನೋಡಿದ್ದೀವಿ, ಕೇಳಿದ್ದೀವಿ ಅನ್ನೋದೊಂದು ಭಾವನೆನೂ ಕೂಡ ಇರುತ್ತೆ. ಇವತ್ತು ಚುನಾವಣೆ ಗೆಲ್ಲಕ್ಕೆ ಏನು ಬೇಕು ಮೇಡಮ್? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಸರ್, ಚುನಾವಣೆ ಗೆಲ್ಲಕ್ಕೆ ಗುಣ ಮತ್ತು ಹಣ ಎರಡೂ ಬೇಕು. ಎರಡು ಇಲ್ಲ ಅಲ್ಲ, ಜನ ಬೇಕು. ಜನನ ಈಗ ಹೇಳ್ತಾರೆ ಹೊರಗಡೆಯವರು, ಈಗ ಬೇರೆಯವರು ಹೇಳ್ತಾರೆ ಜನನೂ ಬೇಕು, ಗುಣನೂ ಬೇಕು, ಹಣ 3 ಇದ್ರೇ ನಮ್ಮ ದಕ್ಷಿಣದಲ್ಲಿ ಎಲೆಕ್ಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್. ಯಾಕಂದರೆ 3 ಇಲ್ಲ ಅಂದರೆ ಎಲೆಕ್ಷನ್ನೇ ಅಲ್ಲ. ಯಾಕಂದರೆ ಜನ ಮೇನ್ ಓಟ್ ಹಾಕೋದು. ಹೌದಾ? ಜನ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದರಲ್ಲೂ ವ್ಯಕ್ತಿ ಗುಣ ಬೇಕು. ವ್ಯಕ್ತಿ ಗುಣ ಅಂದರೆ ಅಭ್ಯರ್ಥಿಯ ಗುಣ ಕೇಳ್ತಾ ಇದ್ದೀವಿ, ಅಭ್ಯರ್ಥಿಯ ಗುಣಗಳು ಕೇಳ್ತಿದ್ದೀವಿ. ಒಟ್ಟಾರೆ ಶಾಮನೂರು ಕುಟುಂಬ ರಾಜಕೀಯ ಅಂತ್ಯ ಆಡುತ್ತೆ. ಹೌದೌದು, ಅಂತ್ಯ ಆಗುತ್ತೆ. ಕುಟುಂಬ ರಾಜಕಾರಣ ಇವತ್ತು ಶಾಮನೂರು ಶಿವಶಂಕರಪ್ಪನವರ ಅಂತ್ಯ ಆಡಲೇಬೇಕು ಅಂತ ನಾವೆಲ್ಲ ಪಣ ತೊಟ್ಟಿದ್ದೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತ್ ಅಂತ. ಏನು ಮಾಡ್ತೀರಾ? ನಾವು ಬಿಸ್ನೆಸ್ ಮಾಡ್ತೀವಿ. ಓಕೆ. ಹೇಗಿದೆ ಸರ್ ದಾವಣಗೆರೆ ದಕ್ಷಿಣ? ನಿಜಕ್ಕೂ ಅಭಿವೃದ್ಧಿ ಆಗಿದೆಯಾ, ಆಗಿಲ್ವಾ? ದಾವಣಗೆರೆ ದಕ್ಷಿಣ ಅಂತೂ ಅಭಿವೃದ್ಧಿ ಕಡಿಮೆ ಇದೆ. ಅಭಿವೃದ್ಧಿಗೆ ಈ ಕಡೆ ಅಭಿವೃದ್ಧಿ ಆಗಬೇಕಂದ್ರೆ ಒಳ್ಳೆ ವ್ಯಕ್ತಿಗೆ ಆರಿಸಿ ತರಬೇಕು, ಜನಗಳ್ನು ಅರ್ಥ ಮಾಡ್ಕೋಬೇಕು. ಯಾರು ಸೂಕ್ತವಾಗಿ ಇರೋ ಅಭಿವೃದ್ಧಿ ಇದ್ದಾರೆ ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು. ಸುಮ್ಮನೆ ಯಾರನ್ನ ಗೆಲ್ಲಿಸಿ ಎಲ್ಲೆಲ್ಲಿ ಹೋಗ್ಬಿಡ್ತಾರೆ. ಈ ಕಡೆ ಭಾಗದ ಇರೋ ವ್ಯಕ್ತಿನ ಯಾರು ಗೆಲ್ಲಿಸಿದ್ರೆ ಒಂದು ಸ್ವಲ್ಪ ಈ ಕಡೆ ಅನುಕೂಲ ಆಗ್ಬೋದು. ಹೊಸ ಇಂಡಸ್ಟ್ರಿಯಲ್ ಆಗ್ಬೋದು, ಹೊಸ ಯಾವ ಸ್ಕೂಲ್ ಕಾಲೇಜುಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು. ಈ ಕಡೆ ಯಾವುದೋ ಒಂದು ದೊಡ್ಡ ಆಸ್ಪತ್ರೆಗಳು ಯಾವುದೂ ಇಲ್ಲ. ಈ ಕಡೆ ಭಾಗದ ಒಂದು ದೊಡ್ಡ ಕಾಲೇಜೂ ಯಾವುದೂ ಇಲ್ಲ. ಆಗ ಈ ಕಡೆ ಒಂದು ಸ್ವಲ್ಪ ಈ ಕಡೆ ಭಾಗ ಜನಗಳೆಲ್ಲ ಆ ಕಡೆ ರೈಲಿಂದ ಆ ಕಡೆ ಹೋಗ್ತಾ ಇದ್ದಾರೆ. ಹೈಟೆಕು, ಬಾಪೂಜಿ ಎಲ್ಲ ಆ ಕಡೆ CG ಆಸ್ಪತ್ರೆ ಆ ಕಡೆ ಹೋಗ್ತಾ ಇದ್ದಾರೆ. ಈ ಕಡೆ ಭಾಗದ ಜನಗಳಿಗೆ ದೂರ ಆಗ್ತಿರಿದ್ರೆ ಈ ಕಡೆ ಒಂದು ಅಂಥವೆಲ್ಲ ಈ ಕಡೆ ಒಂದು ಸ್ವಲ್ಪ ಆಸ್ಪತ್ರೆ ಆಗಲಿ, ಸ್ಕೂಲ್ ಕಾಲೇಜುಗಳಾಗಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಈ ಕಡೆ ಭಾಗದವ್ರಿಗೆ. ಅಂದರೆ ದಾವಣಗೆರೆ ದಕ್ಷಿಣ ಅಭಿವೃದ್ಧಿ ಆಗಿಲ್ಲ, ಆಗ್ತಾ ಇದೆ ಅಂದರೆ ಇನ್ನೂ ಆಗಬೇಕು. ಆದರೂ ಸತತವಾಗಿ ಶಾಮನೂರು ಶಿವಶಂಕರಪ್ಪ ಅವರೇ ಗೆದ್ಕೊ ಬಂದರು. ಅವ್ರ ಮೇಲೆ ಜಾತ್ಯತೀತವಾಗಿರುವಂಥ ಅಭಿಮಾನ, ಗೌರವನ ಹೇಗೆ? ಅಲ್ಲ, ಶಾಮನೂರು ಶಿವಶಂಕರಪ್ಪ ಅವರು ಹಿರಿಯರು, ಅವ್ರ ಮೇಲೆ ಅಭಿಮಾನ ಇದೆ, ಅದಂತ ಇಲ್ಲ. ಈಗ ನೆಕ್ಸ್ಟ್ ಬರುವಂಥವ್ರು ಅವ್ರು ಇದ್ದರು, ಇಷ್ಟು ದಿನ ಹೆಂಗೋ ಮಾಡಿದರು. ಈಗ ನೆಕ್ಸ್ಟ್ ಬರುವಂಥ ವ್ಯಕ್ತಿಗಳು ಒಳ್ಳೆಯವ್ರು ಇರಬೇಕು ಅಂತ. ಆಮೇಲೆ ಈಗ ನಾನು ಕೇಳ್ಪಟ್ಟಂಗೆ ವಿನಯ್ ಕುಮಾರ್ ಹೆಸರು ಕೆಲವು ಅಲ್ಲಿ ಅಲ್ಲಾಡ್ತಾ ಇದೆ. ವಿನಯ್ ಕುಮಾರ್ ಅವರು IAS ಅಕಾಡೆಮಿ ಮಾಡ್ಕೊಂಡಿರೋರು. ವಿನಯ್ ಕುಮಾರ್ ಅವರು ಈ ಕಡೆ ಕಾಂಗ್ರೆಸ್ ಪಕ್ಷದಾಗೂ ಇಲ್ಲ, ಇತ್ಲಾಗ BJP ಪಕ್ಷದಾಗೂ ಇಲ್ಲ. ಅವ್ರು ಯಾವ ಕಡೆ ಒಂದು ಕಡೆ ಗುರುತಿಸ್ಕೋಬೇಕು. ಆಮೇಲೆ ಅವರು ಈಗ ಒಂದು ಯಾವುದೋ ಅಕಾಡೆಮಿ ಮಾಡಿದೆ ಅಂತಂದ ತಕ್ಷಣ ಈಗ ನನಗೆ ಈ ಕಡೆ ಕಾಂಗ್ರೆಸ್ ಟಿಕೆಟ್ ಕೊಡ್ರಿ, ಇಲ್ಲ BJP ಟಿಕೆಟ್ ಕೊಡ್ರಿ ಅಂತಂದರೆ ಇದ್ರಾಗ ಸುಮಾರು ವರ್ಷಗಳಿಂದ, ಹಲವಾರು ವರ್ಷಗಳಿಂದ ದುಡ್ಕೊಂಡು ಬಂದಿರೋ ವ್ಯಕ್ತಿಗಳಿದ್ದಾರೆ, ಒಳ್ಳೆ ವ್ಯಕ್ತಿಗಳಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟರೆ ಇವರೆಲ್ಲ ಎಲ್ಲಿ ಹೋಗಬೇಕು? ಇಷ್ಟು ದಿನ ದುಡ್ಕೊಂಡು ಬಂದಿದ್ದಾರೆ. ಇದರ BJP ಆಯಿತು, ಕಾಂಗ್ರೆಸ್ ಆಯಿತು, ಯಾರೋ ಇದ್ದಾರೆ. ಇವರೆಲ್ಲ ಈಗ ಹಲವಾರು ವರ್ಷಗಳಿಂದ ದುಡ್ಕೊಂಡು ಬಂದಿರೋರು ಇದ್ದಾರೆ. ಈಗ ಬಂದು ಇವ್ರು ಈಗ ನಾನು ಟಿಕೆಟ್ ಕೇಳ್ತೀನಿ ಅಂತಂದ್ರೆ ಅವ್ರು ಯಾವ ಕಡೆ ಒಂದು ಕಡೆ ಅವರು ಪಕ್ಷಕ್ಕೆ ಸೂಕ್ತವಾಗಬೇಕು.
ಈಗ ಅವ್ರದ್ದು ಇನ್ನೂ ಅಧಿಕೃತವಾಗಿ ಅವ್ರ ಪಕ್ಷದಾಗ ಇದನ್ನೇ ಇಲ್ಲ, ಅವರಿಗೆ ಇದನ್ನೇ ಕೊಟ್ಟಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಅಂತೂ ಅನ್ನಂಗಿಲ್ಲ, ಈ ಕಡೆ BJP ಪಕ್ಷ ಅಂತೂ ಅನ್ನಂಗಿಲ್ಲ. ಅವ್ರು ಯಾವ ಕಡೆ ಅಧಿಕೃತವಾಗಿ ಅವರು ಒಂದು ಕಡೆ ಗುರ್ಸ್ಕೊಂಡು ಅದ್ರಾಗ ದುಡಿಬೇಕು. ಫಸ್ಟ್ ಅವರು ದುಡಿದ ಮೇಲೆ ಅವರಿಗೆ ಫಲ ಸಿಗುತ್ತೆ. ಈಗ ಸಡನ್ನಾಗಿ ಬಂದ ತಕ್ಷಣ ಸಿಗಲ್ಲ. ಇಲ್ಲಿ ಇದರಲ್ಲಿ ದುಡಿದ್ರೆ ಬೇಕಾದ ಚೆನ್ನ ಅದಾರ. ಈಗ ನಮ್ಮ ಭಾಗದಾಗಿರೋರು ಯಶವಂತರಾವ್ ಜಾಧವ್ ಅಣ್ಣವ್ರು ಇದ್ದಾರೆ, ರಾಜನಹಳ್ಳಿ ಶಿವಕುಮಾರ್ ಅಣ್ಣವ್ರು ಇದ್ದಾರೆ, ಆಮೇಲೆ ಶ್ರೀನಿವಾಸ್ ದಾಸ್ ಕರಿಯಪ್ಪರು ಇದ್ದಾರೆ, ಅಜಯ್ ಕುಮಾರ್ ಅವರು ಇದ್ದಾರೆ BJPಯಿಂದ, ಕಾಂಗ್ರೆಸ್ ಕಡೆಯಿಂದ B ವೀರಣ್ಣ ಅವರು ಇದ್ದಾರೆ, ಆಮೇಲೆ ಪೈಲ್ವಾನ್ ವಿನಾಯಕ್ ಪೈಲ್ವಾನ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಇದ್ರಾಗ ಸೂಕ್ತವಾಗಿ ವ್ಯಕ್ತಿ ಕೊಡಬೇಕು ಅಂತಂದ್ರೆ ಈ ಏರಿಯಾ ಇಂಪ್ರೂವ್ಮೆಂಟ್ ಆಗಬೇಕು ಅಂದ್ರೆ ದಕ್ಷಿಣ ಸಮರ್ಥ ಶಾಮ್ನೂರ್ ಅವರು ಇದ್ದಾರೆ. ಸಮರ್ಥ ಶಾಮ್ನೂರ್ ಅವರು ಈಗ ಬಂದಿದ್ದಾರೆ. ಅವ್ರಿಗೆ ಕೊಡೋದಂತಂದ್ರೆ ಈಗ ಸ್ವಲ್ಪ ನೂರ್ಪಡೆ ಆಗಿರೋರು ಕೊಟ್ಟರೆ ಒಳ್ಳೇದು. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.